ಮನೆಗೊಂದು ಗ್ರಂಥಾಲಯದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಮಾಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶ್ ಹಾಗೆ ಡಾಲಪುರ್ ಸರ್ ಇದ್ದಾರೆ. ಹಾಗೆ ಜಿಲ್ಲಾ ಗ್ರಂಥಾಲಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಜಾಗೃತಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ನಾಗಭೂಷಣ್ ಹಳ್ಳಿ ಸರ್ ಅವರು ಕೂಡ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಕ್ರೋಢೀಕರಣ ಮಾಡಿ ಒಂದು ಕಡೆ ನಾವು ಶೇಖರಣೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಓದುವವರನ್ನ ಒಂದು ಸಲಹೆಯನ್ನು ಕೂಡ ನಮ್ಗೆ ಕೊಟ್ಟಿದ್ರು ಸುಮಾರು 10 ವರ್ಷಗಳ ಹಿಂದೆನೆ. ಜಪ ಕಾಣಿರೋ ಶರಣರು ನಡೆ ಕೇಳಿರೋ ಶರಣರು ನುಡಿದು ಅರಿವನ್ನ ಮತ್ತು ಕನ್ನಡ ಭಾಷೆಯ ಬಗೆಗೆ ಅಭಿಮಾನವನ್ನು ಓದುವ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರಾಧಿಕಾರ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಸಲದ ಪ್ರಾಧಿಕಾರದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮನೆಗೊಂದು ಗ್ರಂಥಾಲಯ ಅಂತಕ್ಕಂಥದ್ದು. ಆ ಗ್ರಂಥಾಲಯದ ಪರಿಕಲ್ಪನೆಯ ಮೂಲ ರೂವಾರಿಗಳು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಾನಸ ಅವರು ಇವತ್ತಿನ ಈ 33 ವರ್ಷಗಳ ಹಿಂದೆ ನಮ್ಮೆಲ್ಲರ ಮೆಚ್ಚಿನ ಕವಿ ಸಾಹಿತಿ ವಿಮರ್ಶಕರಾದಂತಹ LS ಶೇಷಗಿರಿರಾವ್ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. ಆ ಅಸ್ತಿತ್ವಕ್ಕೆ ಬಂದ ಆನಂತರ 9 ಜನ ಅಧ್ಯಕ್ಷರಾದರು. ಅವರು ಸೇರಿಕೊಂಡಾಗಿ ಈಗ ನಾನು 10ನೇ ಅಧ್ಯಕ್ಷ. ಈ 10 ಜನ ಅಧ್ಯಕ್ಷರು ನಾವು ಆಗಿದ್ದೀವಿ. ನನಗಿಂತ ಹಿಂದೆ 9 ಜನ ಅಧ್ಯಕ್ಷರನ್ನು ನಾನು ಇಷ್ಟೊಂದು ಜನ ಇಷ್ಟೆಲ್ಲ ಮಾಡಿದ್ಮೇಲೆ ನಾವೇನು ಮಾಡಬೇಕು ಅಂತ ಅಂದಾಗ ಅಂದರೆ ಈಗಿನ ಕಾಲಘಟ್ಟಕ್ಕೂ ಆ ಕಾಲಘಟ್ಟಕ್ಕೂ ವ್ಯತ್ಯಾಸ ಇದೆ. ಈಗ ನಮಗೆ ಗೊತ್ತಿಲ್ಲದ ಹಾಗೆ ಹಲವಾರು ಸಮಸ್ಯೆಗಳು, ಮೊಬೈಲು ಅದು ಇದು ಏನೇನೋ ನಮ್ಮ ಮೇಲೆ ದಾಳಿ ಮಾಡ್ತಾಯಿವೆ. ಈ ದಾಳಿಯನ್ನು ಒಪ್ಕೊಂಡ್ರೆ ಏನಾಗುತ್ತೆ, ನಮ್ಮ ಮೇಲೆ ಹಿಂಗೆ ದಾಳಿ ಮಾಡೋಕ್ಕೆ ಹೋಗ್ತವೆ. ಇದನ್ನು ಸವಾಲು ಅಂತ ಸ್ವೀಕರಿಸಿ ಈ ದಾಳಿಯನ್ನು ಯಾಕೆ ನಾವು ಮೆಟ್ಟಲು ಮಾಡ್ಕೊಳ್ಬಾರ್ದು, ನಮ್ಮ ಅರಿವಿಗೆ, ನಮ್ಮ ಜ್ಞಾನಕ್ಕೆ, ನಮ್ಮ ಬದುಕಿಗೆ, ನಮ್ಮ ಬದುಕಿನ ಸಂಸ್ಕೃತಿಗೆ ಅಂತ ಹೇಳಿದಾಗ ಹಾಗಾದರೆ ನಾವು ಹೊಸ ಯೋಜನೆ ಹಾಕೊಳ್ಳೋಣ. ಹೊಸ ಯೋಜನೆ ಅಂದರೆ ಏನು, ನಾವು ಏನು ಮಾಡಬೇಕು ಅಂತ ನಾನು ಅವಾಗ ಅನಿಸಿದ್ದು, ಅವರ 9 ಜನರನ್ನ ಭಾವಚಿತ್ರವನ್ನು ನಮ್ಮ ಕಚೇರಿಯಲ್ಲಿ ಓಪನ್ ಮಾಡಿದ್ವಿ, ಅವ್ರಿಗೊಂದು ಗೌರವ ಸೂಚಿಸಿದ್ವಿ. ಆನಂತರ ನಾನು ಏನು ಮಾಡ್ಬೋದು ಅಂದಾಗ ನಾನು ಹೇಳಿಸ್ತು, ನಮ್ಮ ಪುಸ್ತಕ ಪ್ರಾಧಿಕಾರದ 4 ಗೋಡೆಯಿಂದ ಹೊರಗಡೆ ಬರಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಹೊರಗಡೆ ಬಂದು ಏನು ಮಾಡಬೇಕು ಅಂದರೆ ಅದಕ್ಕೆ 2 ಯೋಜನೆ ಹಾಕೊಂಡ್ವಿ. ಒಂದು ಅಂಗಳದಲ್ಲಿ ತಿಂಗಳ ಪುಸ್ತಕ, ಅದು ಪ್ರತಿ ತಿಂಗಳು ಒಂದೊಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಯುವ ಮನಸ್ಸುಗಳಿಗೆ ವಿದ್ಯಾರ್ಥಿನಿಯರಿಗೆ ಸಾಹಿತ್ಯ ಪ್ರೀತಿಯನ್ನು ಬಿತ್ತೋದು. ಯಾಕೆ ನಾವು ಎಷ್ಟೇ ಏನೇ ಹೇಳಿದ್ರು ನಮ್ಮ ವಾರಸುದಾರರು ನಮ್ಮ ಯುವಕರು, ಅವರಿಗೆ ಸಾಹಿತ್ಯ ಪ್ರೀತಿಯನ್ನು ಬಿತ್ತುವಸು ಅಂಗಳದಲ್ಲಿ ತಿಂಗಳ ಪುಸ್ತಕ. ಮತ್ತೊಂದು ಮನೆಗೊಂದು ಗ್ರಂಥಾಲಯ, ಅದು ಮನೆಗೆ ತಲುಪಿಸೋದು. ಯಾಕೆ ಈ ಮನೆಗೊಂದು ಕೂಡ ಈ ತಿಂಗಳೇ ಬಂದಿದೆ. ಈಗ ಮೊನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಆಚರಿಸಿದ್ವಿ, ಈಗ ನಾಳೆ ಬಸವಣ್ಣ ಜಯಂತಿ ಆಚರಿಸಿದ್ವಿ. ಈಗ ಇಬ್ಬರ ಚಿಂತನೆಯನ್ನು ಅನುಷ್ಠಾನಕ್ಕೆ ಹೇಗೆ ತರಬೇಕು ಅಂದಾಗ ನಮಗೆ ಇದು ಹೊಂದ್ಕೊಳ್ತು. ಯಾಕೆ ಅಂದರೆ ಬಸವಣ್ಣ ಅವರ ಚಿಂತನೆಗಿಂತ ಮೊದಲು ಅಂಬೇಡ್ಕರ್ ಅವರ ಚಿಂತನೆ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಅಂಬೇಡ್ಕರ್ ಹೇಳ್ತಾರೆ, ಬಹಳ ಅವರ ತಾರುಣ್ಯಾವಸ್ಥೆಯಲ್ಲೇ, ನೀನು 2 ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ರೆ 1 ರೂಪಾಯಿಯನ್ನು ನಿನ್ನ ಆಹಾರಕ್ಕೆ ಬಳಸು, ಅದು ಈ ಭೂಮಿ ಮೇಲೆ ನಿನ್ನ ಬದುಕಿಗೆ ಅಸ್ತಿತ್ವಕ್ಕೆ ಕಾರಣ ಆಗುತ್ತೆ. ಹಾಗೆ 1 ರೂಪಾಯಿನ ನಿನ್ನ ಜ್ಞಾನದ ಮೂಲವಾದ ಪುಸ್ತಕಕ್ಕೆ ಬಳಸು, ಅದು ನಿನ್ನ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡುತ್ತೆ. ಅವಾಗ ನಿನ್ನ ಬದುಕು ನಿನ್ನ ಕೈಲಿರುತ್ತೆ, ನಿನ್ನ ಅರಿವು ನಿನ್ನ ಕೈಲಿರುತ್ತೆ, ನಿನ್ನ ಜ್ಞಾನ ನೀನೇ ಬೆಳಕಾಗಿರ್ತೀಯ ಅನ್ನೋದು ಅಂಬೇಡ್ಕರ್ ಅವರ ಸ್ಪಷ್ಟ ನಿಲುವಾಗಿತ್ತು. ದೇವರ ಫೋಟೋ ಅವರು ಹಾಕೊಂಡಿರ್ತೀವಿ, ಅಲ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಮುಗಿದ್ರೆ ಮಾತ್ರ, ಕೈ ಮುಗಿದ್ರೆ ಮಾತ್ರ ನಮ್ಮ ಅವತ್ತಿನ ಬದುಕಿಗೆ ಒಂದು ಚಾಲನೆ, ಅದು ಮನಸ್ಸಿನ ಭಕ್ತಿ. ಹೀಗೆ ಭಕ್ತಿಯ ಸಂಕೇತವಾಗಿ ನಮ್ಮ ಹಿರಿಯರು ನಮ್ಮ ಬದುಕನ್ನು ನೆಲೆಗಟ್ಟು ನಿಲ್ಲಿಸೋದ್ರಿಂದ ಏನಾಯಿತು, ಅಗರಬತ್ತಿ ಕರ್ಪೂರ ಎಲ್ಲ ಖರ್ಚಾಯಿತು ಅಲ್ವಾ. ನಾವು ಅಲ್ಲಿ ಅದನ್ನೆಲ್ಲ ತಂದ್ಕೊಳ್ಳುವ ನಮ್ಮ ಶ್ರೀಸಾಮಾನ್ಯ ಪಕ್ಕದಲ್ಲೇ ಒಂದು ಪುಸ್ತಕದ ಅಂಗಡಿ ಇರುತ್ತೆ, ಒಂದು ಪುಸ್ತಕದ ಮೇಳ ನಡೀತಿರುತ್ತೆ, ಅಲ್ಲಿಗೆ ಹೋಗಲ್ಲ.
ಅಲ್ಲಿ ಹುಡುಕೊಂಡು ಹೋಗ್ತೀವಿ ನಾವು ಅಗರಬತ್ತಿಗೆ, ಕರ್ಪೂರಕ್ಕೆ, ಅರ್ಶಿನ ಕುಂಕುಮಕ್ಕೆ ಪಕ್ಕದಲ್ಲೇ ಇರ್ತದೆ ಪುಸ್ತಕ ಅನ್ಕೊಳ್ಳೋಣ, ಅಲ್ಲಿ ಹೋಗಲ್ಲ. ಒಂದು ಪಕ್ಷ ನಮ್ಮ ಮಕ್ಕಳು ಕುತೂಹಲಕ್ಕೆ ನುಗ್ತವೆ ಪುಸ್ತಕ ನೋಡ್ಕೋಬೇಕಂತ, ಆದರೂ ಯಾಕೆ ಬರ್ತೀವಿ ನಾವು. ನನ್ನ ಅನುಭವದಲ್ಲಿ ಹೇಳ್ತಾರೆ, ಏಯ್ ಬಾಬಾ ಟೈಮ್ ಇಲ್ಲ ಹೋಗೋಣ. ನಮ್ಗೆ ಅಲ್ಲಿ ಟೈಮ್ ಇರುತ್ತೆ, ಇಲ್ಲಿ ಹೋಗಿ ಟೈಮ್ ಇಲ್ಲ. ಯಾಕೆ ಅಗರಬತ್ತಿ, ಕರ್ಪೂರ ಇವನ್ನೆಲ್ಲವನ್ನು ಅಷ್ಟೊಂದು ಪ್ರೀತಿಯಿಂದ ಭಕ್ತಿಯಿಂದ ಖರೀದಿಸು ಮಾಡುವ ನಾವು ಪುಸ್ತಕಗಳನ್ನು ಯಾಕೆ ಹೋಗಲ್ಲ, ಪುಸ್ತಕದ ಅಂಗಡಿಗೆ ಹೋಗಲ್ಲ, ಪುಸ್ತಕ ಮೇಳ ಹೋಗಲ್ಲ, ಪುಸ್ತಕ ಖರೀದಿ ಮಾಡಲ್ಲ? ಅಂದರೆ ಅವ್ರ ಮನೇಲಿ ಗ್ರಂಥಾಲಯ ಇಲ್ಲ, ಅವ್ರ ಮನೇಲಿ ಪೂಜಾ ಮನೆ ಇದೆ, ಈ ಪರಿಕರಗಳನ್ನು ತಗೋತಾರೆ. ಅವ್ರ ಮನೇಲಿ ಗ್ರಂಥಾಲಯ ಅನ್ನೋ ಕಲ್ಪನೆ ಇಲ್ಲ, ಅವನಲ್ಲಿ ಮನಸ್ಸಲ್ಲಿ ಬಿತ್ತಿಲ್ಲ ನಮ್ಮ ಹಿರಿಯರು, ಅದಕ್ಕೆ ಆ ಪುಸ್ತಕಗಳು ಬೇಕಾಗಿಲ್ಲ. ಅವನ ಆದ್ಯತೆ ಇಲ್ಲಿ ನಾವು ಸಾರ್ವಜನಿಕರನ್ನ ತಪ್ಪು ಅಂತ ನಾನು ಹೇಳಲ್ಲ, ಯಾಕೆಂದರೆ ಅವ್ರಿಗೆ ನಾವು ಏನನ್ನು ಬಿತ್ತೀವೋ ಅವ್ರದಲ್ಲಿ ಆ ರೀತಿ ನಡೆಸ್ತಾರೆ ಅಲ್ವಾ. ಈಗ ನಾವು ಪೆಟ್ರೋಲನ್ನು ವೆಹಿಕಲ್ ಪೆಟ್ರೋಲ್ ತುಂಬಿದ್ರೆ ಪೆಟ್ರೋಲ್ ವೆಹಿಕಲ್ ಮುಂದಕ್ಕೆ ಹೋಗುತ್ತೆ, ಡೀಸೆಲ್ ತುಂಬಿದ್ರೆ ಡೀಸೆಲ್, ಆ ಥರ ಅಲ್ವಾ ಶಕ್ತಿ ಅದು. ಅವ್ರಿಗೆ ನಾವು ಆ ರೀತಿಯಲ್ಲಿ ಭಕ್ತಿಯ ನೆಲೆಗಟ್ಟಿನಲ್ಲಿ ಅವರ ಬದುಕನ್ನು ಕಟ್ಬಿಟ್ಟು ಅವ್ರು ಅದಕ್ಕೆ ತಕ್ಕಂತೆ ನಡ್ಕೊತಾ ಇದ್ದಾರೆ. ನಾವು ಪುಸ್ತಕ ತಗೊಳ್ಳಲ್ಲ, ಪುಸ್ತಕ ಓದಲ್ಲ ಅಂದರೆ ಯಾಕೆ ಓದ್ತಾರೆ? ಅವರು ಅದರ ಇದಿಲ್ಲ. ಅದ್ರ ಪ್ರಯುಕ್ತ ಏನಾಯಿತು, ಭಕ್ತಿಯ ನೆಲೆಗಟ್ಟಿನಲ್ಲಿ ಅವರು ಅಗರಬತ್ತಿ ಮಾಡಿ ಇಷ್ಟೆಲ್ಲ ಮಾಡಿದ್ರಿಂದ ಒಬ್ಬ ಅಗರಬತ್ತಿ ಮಾಲೀಕ ಕೋಟ್ಯಾಧಿಪತಿ ಆದ, ನಮಗೆ ಗೊತ್ತಿರೋದಾಗೆ. ಒಬ್ಬ ಕರ್ಪೂರದ ಮಾಲೀಕ ಕೋಟ್ಯಾಧಿಪತಿ ಆದ, ಅರ್ಶಿನ ಕುಂಕುಮದ ಮಾಲೀಕ ಕೋಟ್ಯಾಧಿಪತಿ ಆದ. ಯಾಕೆಂದರೆ ಅವ್ರಿಗೆ ಜನ ಇದ್ದಾರಲ್ವ, ಯಾವತ್ತೂ ನಿರಂತರವಾದ ಬದುಕು ಅವ್ರದ್ದು. ಅವ್ರು ಯಾವತ್ತೂ ಕೂಡ ಸರ್ಕಾರಕ್ಕೆ ಇಲ್ಲಿಯವರೆಗೂ ಒಂದು ಅರ್ಜಿ ಹಾಕೊಂಡಿದ್ದಿಲ್ಲ, ನಮ್ಮ ಉದ್ದಿಮೆಗೆ ನಷ್ಟ ಆಗ್ತಾ ಇದೆ, ರಿಯಾಯಿತಿ ಕೊಡಿ ಅಂತ ಸರ್ಕಾರಕ್ಕೆ. ಯಾಕೆಂದರೆ ಅವ್ರ ಜೊತೆ ಜನ ಇದ್ದಾರೆ. ಅದೇ ನೆಲೆಗಟ್ಟಿನಲ್ಲಿ ನಾವು ಪುಸ್ತಕ ಅಂತೀವಲ್ಲ, ನಾವು ಜ್ಞಾನದ ಮೂಲ ಅಂತೀವಿ, ಅರಿವಿನ ಆಗರ ಅಂತೀವಿ, ಎಲ್ಲ ನಾವು ಪುಸ್ತಕದ ವ್ಯಾಪಾರಿಗೆ ಅಥವಾ ಪುಸ್ತಕ ಬರವಣಿಗೆಗೆ ಈಗ ಒಂದು ಒಳ್ಳೆಯ ಪುಸ್ತಕ ಬರೀತಾರೆ ನಮ್ಮ ಡಾಕ್ಟ್ರಿಗೆ, ಎಂಥ ಅದ್ಭುತ. ನನ್ನ ಮತ